ಜೈ ಆಂಜನೇಯ. ಭಗವಂತ ತಮ್ಮೆಲ್ಲರಿಗೂ ಒಳ್ಳೆಯದನ್ನ ಮಾಡಿ. ಇವತ್ತು ಮಹಾಲಕ್ಷ್ಮಿ ಲೇಔಟ್ ಆಂಜನೇಯ ಸ್ವಾಮಿ ದೇವಸ್ಥಾನ ರೋಡಲ್ಲೇ ಇರುವಂತ ಅದ್ಭುತವಾದಂತ ಪುಟ್ಟು ಹೋಟ್ಲ್ ಕರ್ಕೊಂಡು ಹೋಗ್ತೀನಿ. ಈ ಹೋಟ್ಲಿನ ವಿಶೇಷ ಏನಪ್ಪಾ ಅಂತಂದ್ರೆ, ಭಗವಂತನಿಗೆ ನೈವೇದ್ಯವನ್ನ ಮಾಡದ ಮೇಲೆ ಕಸ್ಟಮರ್ಸ್ಗೆ ಆ ನೈವೇದ್ಯವನ್ನ ತಿಂಡಿ ರೀತಿಯಲ್ಲಿ ಕೊಡುವಂಥದ್ದು. ಅಕ್ಕಿ ಇಡ್ಲಿ, ಜೀರಿಗೆ, ಮೆಣಸು, ತೆಂಗಿನಕಾಯಿ ಹಾಕಿ ಮಾಡಿರುವಂತ ಉದ್ದಿನ ವಡೆ, ಬೆಳ್ಳುಳ್ಳಿ ಶುಂಠಿನ ಹಾಕದೆ ಮಾಡಿರುವಂತ ಕಾಯಿ ಚಟ್ನಿ, ಈರುಳ್ಳಿ ಬೆಳ್ಳುಳ್ಳಿ ಹಾಕದೆ ಬರೀ ತರಕಾರಿ, ಬೆಲ್ಲ, ಬೇಡಿಗೆ ಮೆಣಸಿನ್ಕಾಯಿನ ಹಾಕಿ ರುಬ್ಬಿ ಮಾಡಿರುವಂಥ ತರಕಾರಿ ಸಾಂಬಾರ್, ಈರುಳ್ಳಿ ಬೆಳ್ಳುಳ್ಳಿ ಹಾಕದೆ ಮಾಡಿರುವಂಥ ಬಿಸಿ ಬಿಸಿ ಗೀ ರೈಸ್, ತರಕಾರಿ ಕುರ್ಮಾ ಗೀ ರೈಸ್ಗೆ, ಉಪ್ಪಿಟ್ಟು, ಗುಲಾಬ್ ಜಾಮೂನ್. ಇಲ್ಲಿಯ ಮತ್ತೊಂದು ವಿಶೇಷ ಏನಪ್ಪ ಅಂದರೆ, ದೊನ್ನೆಯಲ್ಲಿ ತಿಂಡಿಯನ್ನು ಕೊಡುವಂಥದ್ದು. ಮೊದಲಿಗೆ ದೊಣ್ಣೆಯಲ್ಲಿ 2 ಇಡ್ಲಿಗೆ ಸಾಂಬಾರ್ ಡಿಪ್ ಅಂತ ಹೇಳ್ಬೋದು ತೊಗೊಂಡಿದ್ದೀವಿ. ನೋಡಿ ಯಾವ ಥರ ಕಾಣುತ್ತೆ ಅಂತ. ವಾವ್, ಏನಿಲ್ಲ, ಇಡ್ಲಿನ ಹಿಂಗೆ ಕಟ್ ಮಾಡ್ತಿದ್ದಾಗಲೇ ಏನೋ ಈ ಗಿಣ್ಣನ ಕಟ್ ಮಾಡ್ದಂಗಿದೆ, ಅಷ್ಟು ಸ್ಮೂತಾಗಿದೆ. ಸಾಂಬಾರನ್ನ ಇಡ್ಲಿ ಹಂಗೆ ಎಳ್ಕೊಂಬಿಟ್ಟಿದೆ ಅನ್ಬೋದು. ಫುಲ್ ವಿಡಿಯೋ ನೋಡೋರಿಗೆ ನೀವೇ ನನ್ನ ಧೈರ್ಯ, ನೀವೇ ನನ್ನ ಶಕ್ತಿ, ನೀವೇ ನನ್ನ ಉತ್ಸಾಹ. ಕಮೆಂಟ್ ಮಾಡೋರು, ಲೈಕ್ ಮಾಡೋರು, ನೀವೇ ನನ್ನ ಪ್ರೋತ್ಸಾಹ ಅಂತ ಹೇಳ್ತಾ ಚರ್ಸ್. ಪಕ್ಕ ಮನೆಯಲ್ಲಿ ಈ ಹಬ್ಬದ ದಿನಗಳಲ್ಲಿ ನಮ್ಮ ಮನೇಲೂ ಮಾಡ್ತಾರೆ ಇದನ್ನು. ತೆಂಗಿನಕಾಯಿ, ಬೇಳೆ, ಲೈಟಾಗಿ ಹುಳಿ, ತರಕಾರಿಗಳನ್ನು ಹಾಕಿ ಒಂಚೂರು ಬೆಲ್ಲವನ್ನು ಹಾಕಿ ಮಾಡುವಂಥ ರುಬ್ಬಿರುವಂಥ ಸಾಂಬಾರು. ಇದು ಹೇಗಿರುತ್ತೆ ಅಂದರೆ, ಇದಕ್ಕೆ ಬೆಳ್ಳುಳ್ಳಿ ಹಾಕಲ್ಲ, ಶುಂಠಿಯನ್ನು ಹಾಕಿಲ್ಲ, ಬಟ್ ಆ ಬೆಲ್ಲದ ಸಿಹಿ ಲೈಟಾಗಿ ಕಾಣಿಸಿದ್ರೆ ಆ ಬೇಡಿಗೆಯಿನ ಒಂಚೂರು ಲೈಟ್ ಖಾರ ಗೊತ್ತಾಗತ್ತೆ. ಖಾರ ಗೊತ್ತಾಗಬಾರ್ದು ಅಂತಲೇ ಬೆಲ್ಲವನ್ನು ಹಾಕಿದ್ದಾರೆ. ಬಟ್ ಈ ಇಡ್ಲಿ ಜೊತೆಗೆ ಸಾಂಬಾರು ತಿಂತಿದ್ರೆ, ಇಡ್ಲಿಗೋಸ್ಕರ ಸಾಂಬಾರ ಅಥವಾ ಸಾಂಬಾರಿಗೋಸ್ಕರ ಇಡ್ಲಿನ ಅಂತ ಕೇಳಿದ್ರೆ, ಈ ಸಾಂಬಾರನ್ನು ತಿಂದಮೇಲೆ ಈ ಸಾಂಬಾರಿಗೋಸ್ಕರ ಇಡ್ಲಿ ತಿನ್ನೋಕೆ ಬರ್ತೀರಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಟ್ ಇಡ್ಲಿ ಜೊತೆಗೆ ಈ ಸಾಂಬಾರು ಹಿಂಗೆ ತಗೊಂಡು ತಿಂತಿದ್ರೆ ನೀವು ಹೇಳ್ತೀರಾ ಸಖತ್ತಾಗಿದೆ ಅಂತ. ಸಾಂಬಾರು ಜೊತೆ ಇಡ್ಲಿನ ತಿಂದಾಯ್ತು. ಈಗ ಇಡ್ಲಿ ಜೊತೆಗೆ ಚಟ್ನಿ ಸರದಿ. ಏನಿಲ್ಲ, ಚಟ್ನಿನ ಇಡ್ಲಿ ಮೇಲೆ ಹಿಂಗೆ ಹಾಕೊಂಡು ಹಿಂಗೆ ತಗೊಂಡು ಮೂಗಾಕಂಡ್ರಿ. ಯಥೇಚ್ಛವಾಗಿ ತೆಂಗಿನಕಾಯಿನ ಹಾಕಿದ್ದಾರೆ. ಲೈಟಾಗಿ ಕಡಲೆಪಪ್ಪು, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪನ್ನು ಹಾಕಿ ರುಬ್ಬಿರೋ ಅಂಥದ್ದು. ಇದಕ್ಕೂ ಬೆಳ್ಳುಳ್ಳಿ ಶುಂಠಿ ಹಾಕಿಲ್ಲ, ಬಟ್ ಲೈಟಾಗಿ ಮೆಣಸಿನ್ಕಾಯಿ ಹಾಕಿದ್ದಾರೆ. ಬಟ್ ಈ ಸಾಫ್ಟ್ ಆಗಿರುವಂಥ ಇಡ್ಲಿ ಜೊತೆಗೆ ಈ ಕಾಯಿ ಚಟ್ನಿನ ಹಾಕ್ಕೊಂಡು ತಿಂತಿದ್ರೆ ಖಂಡಿತವಾಗ್ಲೂ ಮಕ್ಕಳಿಂದ, ಹಿರಿಯ ನಾಗರಿಕರಿಂದ, ತಾಯಂದ್ರಿಂದ ಎಲ್ಲರಿಗೂ ಇಷ್ಟ ಆಗೇ ಆಗತ್ತೆ ಅನ್ಬೋದು. ಇಲ್ಲ, ಇಡ್ಲಿ ಜೊತೆ ಈ ಚಟ್ನಿ ಸಿಂಪಲಾಗಿ ಹೇಳ್ಬೇಕು ಅಂದರೆ ಚಿಂದಿ ಗುರು. ಉದ್ದಿನ ವಡೆ ಸಾಂಬಾರು ಡಿಪ್ಪು ತೊಗೊಂಡಿರುವಂಥದ್ದು. ಉದ್ದಿನ ವಡೆ ಅನ್ನೋದಾ ಅಥವಾ ಹೂವು ಅನ್ನೋದಾ, ಅಷ್ಟು ಚೆನ್ನಾಗಿದೆ. ಉದ್ದಿನ ವಡೆ ಒಳಗೆ ಲೈಟಾಗಿ ಕೊಬ್ಬರಿಯನ್ನು ಹಾಕಿದ್ದಾರೆ, ಮೆಣಸನ್ನು ಹಾಕಿದ್ದಾರೆ. ನಿಜ ಹೇಳಬೇಕು ಅಂದರೆ, ಸ್ಟ್ರೀಟ್ ಫುಡ್ಗಳಲ್ಲಿ ಉದ್ದಿನ ವಡೆ ತುಂಬ ಚಿಕ್ಕದಾಗಿರುತ್ತೆ. ಬಟ್ ಇವರು ಈ ಹೋಟೆಲ್ ಸೈಜಲ್ಲದೆ ಹೋಟೆಲ್ಗಳಲ್ಲಿ ಕೊಡ್ತಾರಲ್ಲ, ಆ ಸೈಜಲ್ಲೇ ಇದೆ ಈ ಉದ್ದಿನ ವಡೆ ಅನ್ಬೋದು. ಸಾಂಬಾರು ಜೊತೆ ಉದ್ದಿನ ವಡೆ ವಾರೆ ವಾ ಚಂದ್ರು.
ಇವಾಗ ಗೀ ರೈಸ್ ತೊಗೊಂಡಿದ್ದೀವಿ. ಗೀ ರೈಸ್ಗೆ ಅದನ್ನು ದೊನ್ನೆಯಲ್ಲಿ ಹಾಕ್ಕೊಟ್ಟಿದ್ದಾರೆ. ಸ್ಪೂನಲ್ಲಿ ತಿನ್ನೋದು ಒಂಚೂರು ಕಷ್ಟ ಕಂಡ್ರಿ ನಮಗೆ ರೈಸ್ನ. ಅದರಿಂದ ಮೊದಲಿಗೆ ಗೀ ರೈಸ್ನ ಹಿಂಗೆ ತೊಗೊಂಡು ಆಹಾ ಹಿಂಗಿದೆ ನೋಡಿ ಗೀ ರೈಸಿನ ಅರೋಮ ವಾರೆ ವಾ ಚಂದ್ರು ಅನ್ಬೇಕು ನೀವು, ಅಷ್ಟು ಚೆನ್ನಾಗಿದೆ. ಗೀ ರೈಸ್ಗೆ ಲೈಟಾಗಿ ಏಲಕ್ಕಿ ಲವಂಗ ಮೆಣಸಿನ್ಕಾಯಿ ಇಟ್ಕೊಂಡು ಆಟ ಆಡಿದ್ದಾರೆ ಅಷ್ಟೇ. ಗೀ ರೈಸ್ಗೂ ಅಷ್ಟೇ ನೋ ಬೆಳ್ಳುಳ್ಳಿ ನೋ ಈರುಳ್ಳಿ ನೋ ಶುಂಠಿ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಈ ಗೀ ರೈಸ್ ಜೊತೆ ತರಕಾರಿ ಸಾಗು ತರಕಾರಿ ಗ್ರೇವಿಯನ್ನು ಕೊಟ್ಟಿದ್ದಾರೆ. ಗೀ ರೈಸ್ ಮೇಲೆ ಗ್ರೇವಿನ ಹಿಂಗೆ ಹಾಕ್ಕೊಂಡು ತಿಂತಿದ್ರೆ ಆ ತರಕಾರಿ ಗ್ರೇವಿಗೂ ಗೀ ರೈಸ್ಗೂ ಇದು ಗೀ ರೈಸ್ ಅಲ್ಲ, ಅಮೃತ, ಅಮೋಘವಾಗಿದೆ ಕಣ್ರಿ. ಸರ್ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ಶರತ್ ಅಂತ. ಓಕೆ, ಹೇಗಿದೆ ಸರ್ ಇಡ್ಲಿ? ಇಡ್ಲಿ ಮಾತ್ರ ಸೂಪರ್ ಸರ್. ಸಾಂಬಾರು ಒಳ್ಳೆ ರುಚಿ ಇದೆ. ಓಕೆ, ಬೆಸ್ಟ್ ಅಂದರೆ ಟೇಸ್ಟಿನೂ ಇದೆ, ಪ್ಲಸ್ ಹೋಟೆಲಲ್ಲಿ ಸೋಡಾ ಗಿಡ ಆ ಥರ ಎಲ್ಲ ಹೋಟ್ಲು ಟೇಸ್ಟ್ ಬರುತ್ತಲ್ಲ ಆ ಥರ ಎಲ್ಲ ರಿಯಲ್ ಹೋಮ್ ಮೇಡ್ ಪ್ಲಸ್ ಟೇಸ್ಟಿ, ಭಾಳ ಚೆನ್ನಾಗಿದೆ. 5ಕ್ಕೆ ಏನು ಮಾರ್ಕ್ ಕೊಡ್ಬೋದು? 5ಕ್ಕೆ 6 ಕೊಡ್ತೀನಿ ಸರ್, ತುಂಬ ಚೆನ್ನಾಗಿದೆ. ತಿಂಡಿ ಮಾತ್ರ ಸೂಪರ್ ಆಗಿದೆ. ಓಕೆ, ಇಡ್ಲಿ ಇಷ್ಟ ಆಯ್ತಾ ವಡೆ ಇಷ್ಟ ಆಯ್ತಾ ಇಲ್ಲಿ ನಿಮಗೆ? ನಾನು ಫಸ್ಟ್ ಇಡ್ಲಿ ಟ್ರೈ ಮಾಡಿದೆ ಓಕೆ, ಒಂದು 2-3 ಡೇಸು. ಅದಾದಮೇಲೆ ಒಂದು ದಿವಸ ಸುಮ್ಮನೆ ಹಾಗೆ ಟ್ರೈ ಮಾಡೋಣ ಅಂತ ವಡೆ ಟ್ರೈ ಮಾಡಿದೆ. ಎರಡು ಸಖತ್ತಾಗುವಂಥ ಕಾಂಬಿನೇಷನು. ಸೊ ಇವಾಗ ಎರಡು ಟ್ರೈ ಮಾಡ್ತಾ ಇದ್ದೀನಿ. ಓಕೆ, ಸಾಂಬಾರು ಖಾರ ಅಂತ ಅನ್ಸುತ್ತಾ? ಸಾಂಬಾರು ಇವಾಗ ಸ್ವಲ್ಪ ಸ್ವೀಟ್ ಇದೆ. ಸ್ವೀಟ್ ಇದೆ. ಹಾಂ, ಚಟ್ನಿ ಖಾರ ಅನ್ಸುತ್ತಾ? ಹಾಂ, ಸ್ವಲ್ಪ ಚಟ್ನಿ ಖಾರ ಇದೆ. ಖಾರ ಇದೆ. ಹಾಂ, ಬಟ್ ರುಚಿ ಇದೆಯಾ? ರುಚಿ ಇದೆ, ಸಖತ್ ರುಚಿ ಇದೆ. ಏನು ಪಾರ್ಸಲ್ ತಗೊಳ್ತಾ ಇದ್ದೀರಾ ಇವತ್ತು? ಇವತ್ತು ಗೀ ರೈಸು, ಉಪ್ಪುಮಾ, ಆಮೇಲೆ ವಡೆ, ಸಾಂಬಾರು. ಫಸ್ಟ್ ಟೈಮ್ ಬರ್ತಾ ಇದ್ದೀರಾ ಇಲ್ಲಿ? ಇಲ್ಲ, 4-5 ಸರಿ ಬಂದಿದ್ದೀನಿ. ಓಕೆ, ಹೇಗಿರುತ್ತೆ ರುಚಿ ಇಲ್ಲಿ? ಇಲ್ಲಿ ಐ ಥಿಂಕ್ ಮನೆ ರುಚಿ ಇದ್ದಾಗಿದೆ. ಹೋಟ್ಲು ಅಂತ ಇದ್ದಾಗಲೇ ಬೆಳ್ಳುಳ್ಳಿ ಈರುಳ್ಳಿ ಆಮೇಲೆ ಶುಂಠಿ ಅವೆಲ್ಲ ಹಾಕ್ತಾರೆ, ಅವೆಲ್ಲ ಯಾವುದು ಹಾಕಲ್ವಲ್ಲ? ಪರವಾಗಿಲ್ವಾ ನಿಮಗೆ? ನಮಗೆ ಅದು ಬೆಳ್ಳುಳ್ಳಿ ಯಾವುದು ಹಾಕಬಾರ್ದು ನಮಗೆ. ಇದು ಅದಕ್ಕೆ ಇಲ್ಲಿ ಬಂದಿರೋದು. ಇದಕ್ಕೆ ಎಷ್ಟು ಮಾರ್ಕ್ ಕೊಡ್ತೀರಾ ಅಂದೆ ತಿಂಡಿಗೆ? 5ಕ್ಕೆ 5. ನಾನು ಜಾಸ್ತಿ ಕೊಡೋಕ್ಕಾಗಲ್ಲ. 10 ಇದ್ರೆ 10 ಕೊಟ್ಬಿಡ್ತದೆ. ಅಷ್ಟು ಚೆನ್ನಾಗಿರುತ್ತಾ? ಅಷ್ಟು ಚೆನ್ನಾಗಿದೆ ಸರ್. ಆದರೆ ಒಂದು ಇದು ತಿಂದರೆ ನಮಗೆ ಹೊಟ್ಟೆ ನೋವು ಉಪ್ಪು ಸಹ ಬರಲ್ಲ, ಅದೊಂದು ಗ್ರೇಟ್. ಬಂದಿದ್ದೀರಾ ಇವತ್ತು ಗೀ ರೈಸ್. ಓಕೆ, ಯಾವಾಗಲೂ ಬರ್ತಾ ಇರ್ತೀರಾ ಅಥವಾ? ಇಲ್ಲ, ಈ ವೀಕಲ್ಲೇ ಬರ್ತಾ ಇರೋದು, ನಮ್ಗೆ ಗೊತ್ತಾಗಿದೆ ಈ ವೀಕೆ. ಹೇಗಿರುತ್ತೆ ಟೇಸ್ಟ್ ಇಲ್ಲಿ? ತುಂಬ ಚೆನ್ನಾಗಿರುತ್ತೆ. ಓಕೆ, ಹೋಮ್ ಮೇಡ್ ಅನ್ಸುತ್ತಾ ಅಥವಾ ಹೋಟೆಲ್ ಮೇಡ ಇದು? ಎಲ್ಲ ಪಕ್ಕ ಟೆಂಪಲ್ ಸ್ಟೈಲ್. ಟೆಂಪಲ್ ಸ್ಟೈಲ್. ಹಾಂ, 5ಕ್ಕೆ ಏನು ಮಾರ್ಕ್ ಕೊಡ್ಬೋದು ರುಚಿ? ನಾನು 5 ಔಟ್ ಆಫ್ 5 ಕೊಡ್ಬೋದು. ಅಷ್ಟು ಚೆನ್ನಾಗಿರುತ್ತಾ? ಹೌದು. ಇಡ್ಲಿ ಸಾಂಬಾರು ಹೇಗಿದೆ ದೊಣ್ಣೆಯಲ್ಲಿ? ಹಾಂ, ಸೂಪರ್. ಓಕೆ, ಒಳ್ಳೆ ಟೇಸ್ಟ್ ಇದೆ. ಖಾರ ಇದೆ ಸಾಂಬಾರು? ಇಲ್ಲ, ಚೆನ್ನಾಗಿದೆ ಸರ್. ಇಡ್ಲಿ ವಡೆ ಸಾಂಬಾರು ತೊಗೊಂಡಿದ್ದೀನಿ, ಮತ್ತು ಗೀ ರೈಸ್ ತೊಗೊಂಡಿದ್ದೀನಿ. ಫಸ್ಟ್ ಟೈಮ್ ಬರ್ತಾ ಇದ್ದೀರಾ? ಇಲ್ಲ, ರೆಗ್ಯುಲರಾಗಿ ಬರ್ತಾ ಇದ್ದೀನಿ. ಫೈನ್ ಹೋಮ್ಲಿ ಫುಡ್ಡು ಮತ್ತು ಹೈಜಿನಿಕ್ ತುಂಬ ಚೆನ್ನಾಗಿದೆ. ಚೆನ್ನಾಗಿದೆ. ಹೋಮ್ ಮೇಡ ಇದು ಅಥವಾ ಹೋಟ್ಲ್ ಮೇಡ? ಇಲ್ಲ, ಹೋಮ್ ಮೇಡ್ ಪ್ಯೂರ್ ವೆಜ್ ಇದೆ. ಸೊ ಸಾತ್ವಿಕ ಆಹಾರ ಅಂತಿರಲ್ಲ, ಅದೇ ರೀತಿ ಚೆನ್ನಾಗಿದೆ. ಪಾರ್ಸಲ್ ಸಿಕ್ಕಾಪಟ್ಟೆ ತಗೊಂಡ್ರಿ, ಏನು ತಗೊಂಡ್ರಿ? ಇಡ್ಲಿ ವಡೆ. ಇಡ್ಲಿ ವಡೆ ಫಸ್ಟ್ ಟೈಮ್ ಬರ್ತಾ ಇದ್ದೀರಾ? ಇಲ್ಲ, ತುಂಬ ಸಲ ಬಂದಿದ್ದೀನಿ, ಮೊದಲೇ ಬರ್ದಿದ್ದೀನಿ. ಇಡ್ಲಿ ವಡೆಗೆ ಇಲ್ಲಿ ಸಾಂಬಾರು ಚಂದನ ಅಥವಾ ಚಟ್ನಿ ಚಂದನ? ಎರಡು ಚೆನ್ನಾಗಿದೆ. ಎರಡು ಚೆನ್ನಾಗಿದೆ. ಅದು ನಾವು ಈರುಳ್ಳಿ ಬೆಳ್ಳುಳ್ಳಿ ತಿನ್ನಲ್ಲ, ನಮಗೆ ಇಲ್ಲಿ ತುಂಬ ಚೆನ್ನಾಗಿ ಸಿಕ್ಕತ್ತೆ ಅದು ವಿತೌಟ್ ಈರುಳ್ಳಿ ಬೆಳ್ಳುಳ್ಳಿ. ಓಕೆ, ಮತ್ತು ದೇವರಿಗೆ ನೈವೇದ್ಯ ಮಾಡಿಬಿಟ್ಟು ಕೊಡ್ತಾರೆ, ಓಕೆ, ಅದು ನಮಗೆ ತುಂಬ ಇಂಪಾರ್ಟೆಂಟು. ಓಕೆ, ಅದಕ್ಕೆ ತಿರ್ಗಾ ಬರ್ತೀವಿ ಇಲ್ಲಿ. ಕಾಸ್ಟಿಂಗ್ ಬಗ್ಗೆ ಹೇಳಿ ಸರ್, ಏನಂತ ಅನ್ಸುತ್ತೆ? ಕಾಸ್ಟಿಂಗ್ ಬಗ್ಗೆ ಓಕೆ, ರೀಸನಬಲ್ ಇದೆ. ಹೇಗಿದೆ ಉಪ್ಪಿಟ್ಟು? ತುಂಬ ಟೇಸ್ಟಿಯಾಗಿದೆ. ಹಾಂ, ಚಟ್ನಿ ಆಲ್ಸೋ ವೆರಿ ಟೇಸ್ಟಿ, ಮೋರ್ ದೆನ್ ಹೌಸ್. ಓಕೆ, ಮನೆಗಿಂತ ಇಲ್ಲಿ ಚೆನ್ನಾಗಿದೆ ಅಂತನಾ? ಏನು ತೊಗೊಂಡ್ರಿ ಸರ್ ಇವತ್ತಿಲ್ಲಿ? ಇಲ್ಲಿ ಇಡ್ಲಿ ವಡೆ, ಓಕೆ, ಸಾಂಬಾರ್ ಓಕೆ. ಫಸ್ಟ್ ಕ್ಲಾಸ್ ಆಗಿದೆ. ಫಸ್ಟ್ ಟೈಮ್ ಬರ್ತಾ ಇದ್ದೀರಾ? ಇಲ್ಲ, ಏನೋ ಸುಮಾರು ಸಲ ಬಂದಿದ್ದೀನಿ, ಓಕೆ. ಇಲ್ಲಿ ತಗೊಂಡಿದ್ದೀನಿ. ಹಾ. ಜಾಮೂನು ಅದು ಚೆನ್ನಾಗಿದೆ, ಟೇಸ್ಟ್ ಇದೆ. ಎಲ್ಲ ಪದಾರ್ಥಗಳು ಚೆನ್ನಾಗಿದೆ ಇದೆ. ಇಲ್ಲಿ ನಾವು ವಾಕಿಂಗ್ ಬರ್ತೀವಿ, ಸೊ ಬಂದಾಗ ಇಲ್ಲಿ ಮನೆಯಲ್ಲಿ ಸಂದರ್ಭ ಇದ್ದಾಗ ಇಲ್ಲಿ ಪದಾರ್ಥಗಳು ತೊಗೊಂಡೋಗಿ ಮನೆಯಲ್ಲಿ ಟಿಫನ್ ಮಾಡ್ತೀವಿ. ಇದು ಹೋಟ್ಲು ತಿಂಡಿನ ಮನೆ ತಿಂಡಿನ? ಇದು ಮನೆ ತಿಂಡಿ ಅಂತಾರನೇ ಇದೆ. ಉಪ್ಮಾ, ಟೊಮೆಟೊ ಉಪ್ಮಾ ತಗೊಂಡಿದ್ದೀನಿ. ಓಕೆ, ಟೊಮೆಟೊ ಉಪ್ಮಾ ತುಂಬಾ ಚೆನ್ನಾಗಿದೆ. ಓಕೆ. ದಿನಾಲಿ ಯೋಗ ಮಾಡಿ ಬರ್ತೀವಿ, ಯೋಗ ಬಂದ ಮೇಲೆ ತಗೊಂತೀವಿ ದಿನಾಲಿ. ನಮಗೆ ಅಷ್ಟು ಅನುಕೂಲ ಆಗಿದೆ. ಓಕೆ, ಟೊಮೆಟೊ ಉಪ್ಮಾ, ಇಡ್ಲಿ ವಡೆ, ಆಮೇಲೆ ಇದು ಕೊಡ್ತಾರೆ. ರೇಟ್ಸ್ ಎಲ್ಲ ಹೇಗಿದೆ ಸರ್? ರೀಸನಬಲ್ ಆಗಿದೆ? ವೆರಿ ರೀಸನಬಲ್. ಆಮೇಲೆ ಸಾಂಬಾರು ಮಾತ್ರ ಫಸ್ಟ್ ಕ್ಲಾಸ್. ಎಷ್ಟು ಖಾರ ಇರಬೇಕು ಅಷ್ಟು ಕರೆಕ್ಟ್ ಆಗಿದೆ. ಸಾಂಬಾರು ನೋಡಿ ನಾವು ಬರಬೇಕಾಗ್ತದೆ ಇಲ್ಲಿ. ಬ್ರದರ್ ನಮಸ್ತೆ. ಹೇಗಿದೆ ಇಡ್ಲಿ ವಡೆ? ಚೆನ್ನಾಗಿದೆ.
ಚೆನ್ನಾಗಿದೆ. ಚೆನ್ನಾಗಿದೆಯಾ? ಓಕೆ. ಸಾಂಬಾರು ಖಾರ ಅಂತ ಅನಿಸ್ತಾ? ಇಲ್ಲ, ಏನಿಲ್ಲ. ಸ್ವೀಟ್. ಇದು ಮನೆ ತಿಂಡಿನ ಹೋಟ್ಲು ತಿಂಡಿನ? ಮನೆ ತಿಂಡಿ. ಮನೆ ತಿಂಡಿ. ಇಡ್ಲಿ. ಓಕೆ. ಆ್ಯಂಡ್ ವಡ. ಓಕೆ. ಇಸ್ ಇಟ್ ಅ ಹೋಮ್ ಮೇಡ್ ಫುಡ್ ಆರ್ ಅ ಹೋಟೆಲ್ ಫುಡ್? ಹೋಮ್ ಮೇಡ್ ಫುಡ್ ಲೈಕ್. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಮ್ಮ ಹೆಸರು? ಸಾಗರ್ ಭಟ್ ಅಂತ. ಓಕೆ. ಎಷ್ಟು ದಿನ ನಡೀತೀರಾ ಸರ್? ಸರ್ 23rd ಬಂದರೆ 2 ತಿಂಗಳಾಗುತ್ತೆ ಸರ್. ಈ ಥರ ಹೆಸರಿಡಬೇಕು ಹೋಟ್ಲಿಗೆ ಅಂತ ಯಾಕೆ ಅನಿಸ್ತು ನಿಮಗೆ? ಇದು ಆ್ಯಕ್ಚುಲಿ ನಂದು ಮತ್ತು ನನ್ನ ಫ್ರೆಂಡಿದು ಡ್ರೀಮ್. ಪುರೋಹಿತಂ ಪ್ರಸಾದಂ ಅಂತ ಇಟ್ಟಿದ್ವಿ. ಓಕೆ. ಅದು ನನ್ನ ಫ್ರೆಂಡ್ ಅರುಣ್ ಅಂತ. ಓಕೆ. ಅವನ ಕಡೆಯಿಂದನೇ ಈ ಐಡಿಯಾ ಬಂದಿದ್ದು. ಅವನೇ ಇನ್ಸ್ಪಿರೇಷನ್ ಇದಕ್ಕೆಲ್ಲ. ವಂಡರ್ಫುಲ್. ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ ಇರುತ್ತೆ ಸರ್? ಇದು ಬೆಳಿಗ್ಗೆ 7 o'clock ಇಂದ 11 o'clock, 10:30, 11 o'clock ಮುಗಿಯುತ್ತೆ ಸರ್. ರಜೆ ಯಾವತ್ತಾರ ಇದೆ ಸರ್? ಮಂಗಳವಾರ ಎವ್ರಿ ಟ್ಯೂಸ್ಡೇ ರಜೆ ಇದೆ ಸರ್. ಮಂಗಳವಾರ ಮಾತ್ರ ರಜಾ? ಭಾನುವಾರ ಇರುತ್ತೆ? ಭಾನುವಾರ ಇರುತ್ತೆ. ಓಕೆ. ಏನೇನು ಸಿಗುತ್ತೆ ನಿಮ್ಮ ಹೋಟ್ಲಲ್ಲಿ? ಪ್ರತಿದಿನ ರೈಸ್ ಬಾತ್ ಚೇಂಜ್ ಇರುತ್ತೆ ಸರ್. ಇವತ್ತು ಗೀ ರೈಸ್ ಕುರ್ಮಾ ಇದೆ, ಮೊನ್ನೆ ಪುಳಿಯೋಗರೆ ಇತ್ತು. ಆ ಥರ ಒಂದೊಂದು ದಿನ ಒಂದೊಂದು ರೈಸ್ ಬಾತ್ ಚೇಂಜ್ ಇರುತ್ತೆ. ಓಕೆ. ಬೇರೆ ಬಿಸಿಬೇಳೆ ಬಾತು, ಪೊಂಗಲ್ಲು ಎಲ್ಲ ಅದರದ್ದೇ ಆದಂಥ ಫ್ಯಾನ್ ಬೇಸ್ ಇದ್ದಾರೆ ನಮಗೆ. ಪರ್ಟಿಕ್ಯುಲರ್ ಆ ಡೇಗೆ ಬಂದುಬಿಡ್ತಾರೆ. ಓಕೆ. ಡೈಲಿ ಏನೇನು ಸಿಗುತ್ತೆ? ಅದೇ ಇಡ್ಲಿ ವಡೆ ಅಂತ ಡೈಲಿ ಇಡ್ಲಿ ವಡೆ ಅಂತ ಕಂಪಲ್ಸರಿ ಇರುತ್ತೆ. ಟೊಮೆಟೊ ಉಪ್ಮಾ ಒಂದ್ಸತಿ, ಸೇಮ್ಗೆ ಬಾತು, ಆ ಥರದ್ದೆಲ್ಲ ಚೇಂಜಸ್, ಸ್ವೀಟ್ ಚೇಂಜಸ್ ಆಗ್ತಾ ಇರುತ್ತೆ. ಕಾಶಿ ಹಲ್ವಾ, ಕ್ಯಾರೆಟ್ ಹಲ್ವಾ, ಆ ಥರದ್ದೆಲ್ಲ ಸ್ವೀಟ್ ಮಾಡ್ತಾರೆ. ಓಕೆ. ಇವತ್ತು ಜಾಮೂನ್ ಇದೆ? ಇವತ್ತು ಜಾಮೂನ್ ಇದೆ. ಈಗ ಪುರೋಹಿತಂ ಪ್ರಸಾದಂ ಹೋಟ್ಲಿಗೆ ಬರಬೇಕು ಅಂದ್ರೆ ಹೇಗೆ ಬರಬೇಕು ಸರ್? ಇದು ಮಹಾಲಕ್ಷ್ಮಿ ಲೇಔಟ್ ನಿಯರ್ ಆಂಜನೇಯ ಸ್ವಾಮಿ ಟೆಂಪಲ್, ಪ್ರಸನ್ನ ವೀರಾಂಜನೇಯ ಸ್ವಾಮಿ ಟೆಂಪಲ್ ಹತ್ರನೇ ನಾವಿರೋದು. RMV ವೆಟರ್ನರಿ ಕ್ಲಿನಿಕ್ ಆಪೋಸಿಟಲ್ಲೇ ನಾನು ಇರ್ತೀನಿ. ಭಾಳ ಅದ್ಭುತವಾದ ರುಚಿ ಕೊಡ್ತಿದ್ದೀರಾ, ಮನೆ ರುಚಿ ಕೊಡ್ತಿದ್ದೀರಾ. ಇನ್ನು ವಿಶೇಷವಾಗಿ ಹೇಳಬೇಕು ಅಂದರೆ ಈ ಬೆಳ್ಳುಳ್ಳಿ ಈರುಳ್ಳಿ ಹಾಕ್ತೆ ವ್ಯಾಪಾರ ಮಾಡೋವಂಥದ್ದು ಇದೆಯಲ್ಲ, ಅದು ಭಾಳ ಚಾಲೆಂಜಿಂಗ್ ಅದು ಅಲ್ವಾ? ಯಾಕೆಂದರೆ ಜನಗಳಿಗೆ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋಂಥ ಜನಗಳು ತುಂಬ ಕಡಿಮೆ ಪರ್ಸೆಂಟೇಜ್ ಅಲ್ವಾ? ಬಟ್ ಎಲ್ಲರಿಗೂ ಖುಷಿ ಕೊಟ್ಟು ಒಳ್ಳೆ ರುಚಿಯನ್ನು ಕೊಟ್ಟು ಒಂದು ತೊಟ್ಟು ಸೋಡಾ ಹಾಕದೆ ಮಾಡ್ತಾಯಿದ್ದೀರಿ. ನಿಮಗೆ, ನಿಮ್ಮ ಕುಟುಂಬದವ್ರಿಗೆ, ನಿಮ್ಮ ಪರಿವಾರಕ್ಕೆ, ನಿಮ್ಮ ಗೆಳೆಯರಿಗೆ ಎಲ್ಲ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಬನ್ನಿ ಸರ್.